ಇಂದು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಪ್ರಧಾನಿ ಮೋದಿ ಭೇಟಿಯನ್ನು ನೀಡಲಿದ್ದಾರೆ. ದೆಹಲಿಯಿಂದ ಹೊರಟಿರುವಂತಹ ನರೇಂದ್ರ ಮೋದಿ ಮೋದಿ ಸ್ವಾಗತಕ್ಕೆ ಶ್ರೀಕೃಷ್ಣ ಮಠದಲ್ಲಿ ಸಕಲ ತಯಾರಿ ಕೂಡ ನಡೆಸ್ತಾ ಇರುವಂಥದ್ದು. ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗಲಿದ್ದಾರೆ. ಇವತ್ತು ಉಡುಪಿ ಶ್ರೀಕೃಷ್ಣನ ಮಠಕ್ಕೆ ಮೋದಿ ಆಗಮಿಸಲಿದ್ದಾರೆ. ದೆಹಲಿಯಿಂದ ಹೊರಟಿದ್ದಾರೆ ನರೇಂದ್ರ ಮೋದಿ. ಮೋದಿ ಸ್ವಾಗತಕ್ಕೆ ಶ್ರೀಕೃಷ್ಣ ಮಠದಲ್ಲಿ ಸಕಲ ತಯಾರಿ ಕೂಡ ಆಗಿರುವಂಥದ್ದು. ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಪ್ರಧಾನಿ ಭಾಗಿಯಾಗಲಿದ್ದಾರೆ. ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನವನ್ನು ಕೂಡ ಪಡೆಯಲಿದ್ದಾರೆ. ಮಠದಲ್ಲಿನ ಸುವರ್ಣ ತೀರ್ಥ ಮಂಟಪ ಲೋಕಾರ್ಪಣೆ ಮಾಡಲಿದ್ದು, ಗೀತಾ ಮಂದಿರದ ಅನಂತ ಪದ್ಮನಾಭ ದೇವರ ಪ್ರತಿಮೆಯನ್ನು ಕನಕನ ಕಿಂಡಿಗೆ ಸ್ವರ್ಣ ಕವಚ ಲೋಕಾರ್ಪಣೆ ಮಾಡಲಿದ್ದಾರೆ. ಅಷ್ಟಮಠಾಧೀಶರೊಂದಿಗೆ ಪ್ರಧಾನಿ ಮೋದಿ ಮಾತುಕತೆ ಕೂಡ ನಡೆಸಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಸೊ ಅದಕ್ಕಿಂತ ಮೊದಲು ರೋಡ್ ಶೋ ಮೂಲಕ ಆಗಮಿಸ್ತಾರೆ. ದೆಹಲಿಯಿಂದ ಈಗ ಆಲ್ರೆಡಿ ನರೇಂದ್ರ ಮೋದಿ ಹೊರಟಿದ್ದಾರೆ ಅನ್ನುವಂತಹ ಮಾಹಿತಿ. ಮೋದಿ ಸ್ವಾಗತಕ್ಕೆ ಶ್ರೀಕೃಷ್ಣ ಮಠದಲ್ಲಿ ಸಕಲ ತಯಾರಿಯನ್ನು ಕೂಡ ಮಾಡಿರುವಂಥದ್ದು. ಕಂಪ್ಲೀಟ್ ಆಗಿ ಉಡುಪಿ ಕೇಸರಿಮಯ ಆಗಿದೆ. ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗ್ತಾರೆ. ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನವನ್ನು ಪಡೆದುಕೊಂಡು ಅದಾದ ನಂತರ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಮಠದಲ್ಲಿನ ಸುವರ್ಣ ತೀರ್ಥ ಮಂಟಪವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಕೂಡ. ಗೀತಾ ಮಂದಿರದ ಅನಂತ ಪದ್ಮನಾಭ ದೇವರ ಪ್ರತಿಮೆ ಪ್ರತಿಷ್ಠಾಪನೆ ಆದ ನಂತರ ಕನಕನ ಕಿಂಡಿ ಸ್ವರ್ಣ ಕವಚ ಲೋಕಾರ್ಪಣೆ ಕೂಡ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಕಂಪ್ಲೀಟ್ ಆಗಿ ಉಡುಪಿ ಕೇಸರಿಮಯ ಆಗಿದೆ. ಏನು ಕೆಲವೇ ಹೊತ್ತಲ್ಲಿ ಆಗಮಿಸ್ತಾರೆ. 11:35 ಸುಮಾರಿಗೆ ಮಂಗಳೂರು ಏರ್ಪೋರ್ಟ್ಗೆ ಆಗಮಿಸ್ತಾರೆ ಅನ್ನುವಂಥ ಮಾಹಿತಿ ಇದೆ. 12 ಗಂಟೆ ಹೊತ್ತಿಗೆ ಶ್ರೀಕೃಷ್ಣ ಮಠದಲ್ಲಿ ಇರ್ತಾರೆ. ಅರ್ಧ ಗಂಟೆ 20 ನಿಮಿಷಗಳ ಕಾಲ ರೋಡ್ ಶೋ ಅನ್ನು ನಡೆಸಿ ಮೋದಿ ಶ್ರೀಕೃಷ್ಣ ಮಠಕ್ಕೆ ಆಗಮಿಸ್ತಾರೆ. 11:35 ಹೊತ್ತಿಗೆ ಏರ್ಪೋರ್ಟ್ಗೆ ಆಗಮಿಸಿ 12 ಗಂಟೆ ಹೊತ್ತಿಗೆ ಕೃಷ್ಣ ಮಠಕ್ಕೆ ಆಗಮಿಸ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಸೊ ನೋಡ್ತಾ ಇರ್ಬೋದು, ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಆಗಿದೆ ಆಲ್ರೆಡಿ. ವಿಶೇಷ ವಿಮಾನದ ಮೂಲಕ ಮಂಗಳೂರಿಗೆ ಆಗಮಿಸಲಿದ್ದಾರೆ ಪ್ರಧಾನಿ ಮೋದಿ. ಬೆಳಗ್ಗೆ 11:05 ಮಂಗಳೂರು ಏರ್ಪೋರ್ಟ್ಗೆ ಆಗಮಿಸ್ತಾರೆ. ಬೆಳಗ್ಗೆ 11:35 ಉಡುಪಿಗೆ ಆಗಮಿಸಲಿದ್ದಾರೆ ಪ್ರಧಾನಿ ಮೋದಿ ಅನ್ನುವಂಥ ಮಾಹಿತಿ. ಆದಿ ಉಡುಪಿ ಹೆಲಿಪ್ಯಾಡ್ ರಸ್ತೆ ಮಾರ್ಗವಾಗಿ ರೋಡ್ ಶೋ ಕೂಡ ಮಾಡಲಿದ್ದಾರೆ. ರೋಡ್ ಶೋ ಮೂಲಕ ಶ್ರೀಕೃಷ್ಣ ಮಠಕ್ಕೆ ಮೋದಿ ಆಗಮಿಸ್ತಾರೆ. 20 ನಿಮಿಷ ಕಾರ್ನಲ್ಲಿ ನರೇಂದ್ರ ಮೋದಿ ರೋಡ್ ಶೋ ಮಾಡುವಂಥದ್ದು. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಉಡುಪಿ ಕೃಷ್ಣ ಮಠ ಪ್ರವೇಶ ಮಾಡಲಿದ್ದಾರೆ. ಮಧ್ಯಾಹ್ನ 12:15ರಿಂದ 1:15ರವರೆಗೂ ಕೂಡ ಲಕ್ಷಕಂಠ ಗೀತಾ ಪಾರಾಯಣ ನಡೆಯುತ್ತೆ. ಪ್ರಧಾನಿ ಸ್ವಾಗತಕ್ಕೆ ಶ್ರೀಕೃಷ್ಣ ಮಠದಲ್ಲಿ ಸಕಲ ತಯಾರಿ ಕೂಡ ಆಗಿರುವಂಥದ್ದು. ವಿಶೇಷ ವಿಮಾನದ ಮೂಲಕ ಮಂಗಳೂರಿಗೆ ಆಗಮಿಸ್ತಾ ಇರುವಂಥದ್ದು ಪ್ರಧಾನಿ ಮೋದಿ. ಬೆಳಗ್ಗೆ 11:05 ಮಂಗಳೂರು ಏರ್ಪೋರ್ಟ್ಗೆ ಆಗಮಿಸಲಿದ್ದಾರೆ. 11:35 ಉಡುಪಿಗೆ ಆಗಮಿಸ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಸೊ ಆದಿ ಉಡುಪಿ ಹೆಲಿಪ್ಯಾಡ್ ರಸ್ತೆ ಮಾರ್ಗವಾಗಿ ರೋಡ್ ಶೋ ನಡೆಸಲಿದ್ದಾರೆ. ರೋಡ್ ಶೋ ಮೂಲಕ ಶ್ರೀಕೃಷ್ಣ ಮಠಕ್ಕೆ ಮೋದಿ ಆಗಮಿಸ್ತಾರೆ. 12 ಗಂಟೆ ಸುಮಾರಿಗೆ 20 ನಿಮಿಷ ರೋಡ್ ಶೋವನ್ನು ನಡೆಸಿಬಿಟ್ಟು ಕೃಷ್ಣ ಮಠಕ್ಕೆ ಆಗಮಿಸ್ತಾರೆ. ಸೊ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬಿಗಿ ಭದ್ರತೆ ಕೂಡ ಇದೆ. ಕಂಪ್ಲೀಟ್ ರೋಡ್ ಶೋ ಅಲ್ಲಿ ಕಂಪ್ಲೀಟ್ ಉಡುಪಿ ಕೇಸರಿಮಯ ಆಗಿರುವಂಥದ್ದು. ಪ್ರಧಾನಿ ಆಗಮನ ಹಿನ್ನೆಲೆ ಉಡುಪಿ ಸಂಪೂರ್ಣವಾಗಿ ಕೇಸರಿಯಿಂದ ರಾರಾಜಿಸ್ತಾ ಇದೆ. ನರೇಂದ್ರ ಮೋದಿ ಸ್ವಾಗತಕ್ಕೆ ಉಡುಪಿ ನಗರ ಸಜ್ಜಾಗಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಿಸುವುದಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ನಗರದಲ್ಲಿ ರಾರಾಜಿಸ್ತಾ ಇರುವಂತಹ ಬಂಟಿಂಗ್ಸ್ ಮತ್ತು ಕೇಸರಿ ಬಾವುಟಗಳು. ಅಷ್ಟಮಠ ಶ್ರೀಮಠಕ್ಕೆ ಸಾರ್ವಜನಿಕರ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ. ಸಂಜೆ ಬಳಿಕ ಸಾರ್ವಜನಿಕರಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸೊ ಮೋದಿ ಆಗಮಿಸ್ತಾ ಇರುವಂತಹ ಮೇಲೆ ಅಷ್ಟಮಠ ಮತ್ತು ಕೃಷ್ಣ ಮಠಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇರೋದಿಲ್ಲ. ಸಂಜೆ ನಂತರ ಆಗಮಿಸಬಹುದು. ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಕಂಪ್ಲೀಟ್ ಆಗಿ ದೆಹಲಿಯಿಂದ ಈಗ ಹೊರಟಿರುವಂಥದ್ದು ಪ್ರಧಾನಿ ಮೋದಿ. 11 ಗಂಟೆ ಸುಮಾರಿಗೆ ಬಂದು ಮಂಗಳೂರು ಏರ್ಪೋರ್ಟ್ನಲ್ಲಿ ಇಳಿತಾರೆ. 11:35 ಸುಮಾರಿಗೆ ಉಡುಪಿಗೆ ಬರ್ತಾರೆ. ಅದಾದ ನಂತರ 20 ನಿಮಿಷ ರೋಡ್ ಶೋ ಅನ್ನು ನಡೆಸಿ
ಕೃಷ್ಣ ಮಠಕ್ಕೆ ಆಗಮಿಸ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಪ್ರಧಾನಿ ಆಗಮನ ಹಿನ್ನೆಲೆ ಉಡುಪಿ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ. ನೋಡ್ತಾ ಇರ್ಬೋದು, ಭರದ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ಅವಕಾಶ ಇರೋದಿಲ್ಲ. ಮೋದಿ ಭೇಟಿ ಹಿನ್ನೆಲೆ ಉಡುಪಿಯಲ್ಲಿ ಪೊಲೀಸ್ ಭದ್ರತೆಯನ್ನು ವಹಿಸಿಕೊಳ್ಳಲಾಗಿದೆ. 2 ಕಿಲೋಮೀಟರ್ ಪ್ರಧಾನಿ ಮೋದಿ ರೋಡ್ ಶೋ ಅನ್ನು ನಡೆಸಲಿದ್ದಾರೆ. ಹೆಲಿಪ್ಯಾಡ್ ಟು ಕೃಷ್ಣ ಮಠದವರೆಗೂ ಕೂಡ ಬಾಂಬ್ ಸ್ಕ್ವಾಡ್ ಕೂಡ ಇರುವಂಥದ್ದು. 20 ನಿಮಿಷ ಕಾರ್ನಲ್ಲಿ ನರೇಂದ್ರ ಮೋದಿ ರೋಡ್ ಶೋ ಅನ್ನು ಮಾಡಲಿದ್ದಾರೆ. ಮೋದಿ ಆಗಮಿಸುವ ರಸ್ತೆಯಲ್ಲಿ ಶ್ವಾನದಳ ತಪಾಸಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಕೃಷ್ಣ ಮಠದ ಸುತ್ತಲಿನ ಅಂಗಡಿ ಮುಂಗಟ್ಟು ಕ್ಲೋಸ್ ಆಗಿದೆ. ಬಸ್ ನಿಲ್ದಾಣ, ಕೃಷ್ಣ ಮಠ ಪಾರ್ಕಿಂಗ್ನಲ್ಲಿ ಕಣ್ಗಾವಲಿರುವಂಥದ್ದು. ಕೃಷ್ಣನೂರಿಗೆ ನಮೋ ಆಗಮಿಸ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಬಿಗಿ ಭದ್ರತೆಯನ್ನು ವಹಿಸಿಕೊಳ್ಳಲಾಗ್ತಾ ಇದೆ. ಕಂಪ್ಲೀಟ್ ಎಲ್ಲ ಕಡೆ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಜೊತೆಗೆ ಚೆಕಿಂಗನ್ನು ಕೂಡ ಮಾಡಲಾಗ್ತಾ ಇದೆ. ಹೆಲಿಪ್ಯಾಡ್ ಟು ಕೃಷ್ಣ ಮಠದವರೆಗೂ ಬಾಂಬ್ ಸ್ಕ್ವಾಡ್ ಕೂಡ ಇರುವಂಥದ್ದು. ಮೋದಿ ರೋಡ್ ಶೋ ಎಲ್ಲೆಲ್ಲಿ ಮಾಡ್ತಾರೆ ಅಲ್ಲೆಲ್ಲ ಕಡೆ ಕೂಡ ಹತ್ತಿರ 2.5 ಕಿಲೋಮೀಟರ್ ಶ್ವಾನದಳ ತಪಾಸಣೆ ಕೂಡ ನಡೀತಾ ಇದೆ. ಮೋದಿ ಆಗಮಿಸ್ತಾ ಇರುವಂತಹ ರಸ್ತೆಗಳಲ್ಲಿ ಕೃಷ್ಣ ಮಠದ ಸುತ್ತಲಿನ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿದೆ. ಸಾರ್ವಜನಿಕರಿಗೆ ಎಂಟ್ರಿ ಇರೋದಿಲ್ಲ, ಅವಕಾಶ ಇರೋದಿಲ್ಲ ಮಠಕ್ಕೆ. ಸಂಜೆ ನಂತರ ಅವಕಾಶವನ್ನು ಒದಗಿಸಿಕೊಡಲಾಗಿದೆ ಅನ್ನುವಂಥ ಮಾಹಿತಿ. ಸದ್ಯಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇರೋದಿಲ್ಲ.